ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಘುಪಾಲ್. ನಾವಿವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದ ನಾಡು, ಪ್ರೇಕ್ಷಣೀಯ ಸ್ಥಳಗಳ ಬೀಡು ಹೀಗಂತ ಗುರುತಿಸಲ್ಪಡುವಂತಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಜಿದ್ದಿನ ಕಣವಾಗಿದೆ. ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನರ ಜನಾಭಿಪ್ರಾಯ ಯಾರ ಪರವಾಗಿದೆ? ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಾರ ಪಾಲಾಗುತ್ತೆ? ಸುಧಾಕರ್. ಯಾಕೆ, ಹೇಗೆ ಹೇಳ್ತೀರಾ? ಮೋದಿ, ಜೈ ಮೋದಿ. ಮೋದಿ ನೋಡಿ ಸುಧಾಕರ್ ಅವ್ರನ್ನ ಗೆಲ್ಲಿಸ್ತಾ ಇದ್ದೀರಾ? ಹೌದು. ನಿಮ್ಮ ಸ್ಥಳೀಯ ಶಾಸಕರು ಹೇಳ್ತಾ ಇದ್ದಾರೆ. ನಿಮ್ಮ ಸ್ಥಳೀಯ ಶಾಸಕರು ಯಾವುದೇ ಕಾರಣಕ್ಕೂ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲತ್ಸಲ್ಲ ಹೇಳ್ಬೋದು. ಬರೋದೇ ಸುಧಾಕರ್, ಮೋದಿ. ಮೋದಿ ನೋಡಿ ಓಟ್ ಹಾಕ್ತೀರಾ? ಮೋದಿ ಸುಧಾಕರ್ ಕೆಲಸ ಮಾಡಿದ್ರು. 2 ಮೆಡಿಕಲ್ ಕಾಲೇಜ್ ಇದೆ ನಮ್ಮ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು, ಅದು ಹಿಂದೂಕೊಂಡು ಹೋಗಿದೆ. ಬಟ್ ಅವ್ರು ಬಂದಿದ್ದಿದ್ರೆ ಮೋದಿ. ಅಕ್ಷರಮಯ್ಯ ಅವರೇ ಅವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಅವರು ಪ್ರಿಪೇರ್ ಆಗಿರ್ತಾರೆ. ಕಷ್ಟಪಟ್ಟು ಕೆಲಸಗಳು ಮಾಡ್ತಾರೆ, ಅವರೇ ಬರ್ತಾರೆ. ನಮ್ಮ ಪಕ್ಷ ರಕ್ಷಾರಾಮಯ್ಯ ಅವರಿಗೆ. ಮೋದಿ ಅಲ್ಲಿ ಏನಾದ್ರು ಇಲ್ಲಿ ಕೆಲಸ ಮಾಡ್ತಾರೆ? ಮೋದಿ ಎಲ್ಲ ಅನ್ನೋದಕ್ಕಿಂತ ನಮ್ಮ ಇಲ್ಲಿ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಅನ್ನೋದು ಮೊದಲಿಂದ ಪ್ರಬಲವಾಗಿದೆ, ಭದ್ರಕೋಟೆ ಆಗಿದೆ. ಹಾಗಾಗಿ ಬಡವ್ರಿಗೋಸ್ಕರ ಅವರು ದುಡ್ತಕ್ಕಂಥ ಒಂದು ಪಕ್ಷ. ರಕ್ಷಾರಾಮಯ್ಯ ಜೊತೆಗೆ ಸುಧಾಕರ್ ಅವ್ರ ನಡುವೆ ಫೈಟ್ ಇದೆ. ಯಾರು ಉತ್ತಮ ಅಭ್ಯರ್ಥಿ ಅನ್ಸುತ್ತೆ ಇಬ್ಬರಲ್ಲಿ? ಸುಧಾಕರ್ ಅವರು ಅಭಿವೃದ್ಧಿನೂ ಮಾಡಿದ್ದಾರೆ. ಅಂದರೆ ರಕ್ಷಾರಾಮ್ ಅವರು ಹೊಸಬ್ರು, ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ಒಳ್ಳೇದೇ. ಎರಡೂ ಫೈಟ್ ಇದೆ. ಈಗ ನಮ್ಮ ಲೋಕಲ್ ಅಭ್ಯರ್ಥಿ ಸುಧಾಕರ್ ಅವರು, ಅವ್ರಿಗೆ ಸೋತಿದ್ದಾರೆ ಮೊನ್ನೆ. ಈ ಸಲ ಒಂದು ಅವಕಾಶ ಕೊಡೋಣ. ಸುಧಾಕರ್ ಅವರೇ ಯಾಕೆ ಗೆಲ್ತಾರೆ ಅಂತ ಹೇಳಿ? ಇವರು ಬಂದು ಇವಾಗ 10 ತಿಂಗಳಾದ್ರೂ ಏನು 1 ರೂಪಾಯಿ ಕೆಲಸ ಇಲ್ಲ. ನಾವೇನ್ ಮಾಡೋಣ? ಮಾತುಗಳು ಹೇಳ್ಕೊಂಡು ಹೋಗ್ತಾವ್ರೆ, ಏನು ಅಭಿವೃದ್ಧಿನೇ ಆಗ್ತಾ ಇಲ್ಲ. ನಾವು ರಕ್ಷಾರಾಮಯ್ಯನ ಗೆಲ್ಲಿಸ್ತೀವಿ. ಯಾಕೆಂದ್ರೆ ಅವರು ಒಂದು ಆಗರ್ಭ ಸೀಮಂತರು. ಆ ಕಾಲಕ್ಕೆ ಅವ್ರಿಗೇನು ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಕಾಮಗಾರಿಕೆ ಜನಗಳ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕು, ವರ್ಕ್ ಮಾಡಬೇಕು. ಅಟ್ರಾಸಿಟಿ ಹಾಕ್ಸ್ತಾನೆ, ಮನೆಗಳ ಮೇಲೆ ಕೇಸ್ ಮಾಡಿಸ್ತಾನೆ. ಇತ್ನು ದಬ್ಬಾಳಿಕೆ, ದೌರ್ಜನ್ಯ ಇತ್ತು. ಜನ ಪಬ್ಲಿಕಲ್ಲಿ ಓಡಾಡಕ್ಕಾಗಲ್ಲ, ಬದುಕಕ್ಕಾಗಲ್ಲ. ಆ ಥರ ಸುಧಾಕರ್. ರಕ್ಷಾರಾಮಯ್ಯ ಆ ಥರ ಏನಿಲ್ವೇ? ಅದನ್ನ ರಕ್ಷಾರಾಮಯ್ಯ ಓಟ್ ಕೊಟ್ಟು ಗೆಲ್ಲಿಸ್ತೀವಿ. ನಮ್ಮ ಅಭ್ಯರ್ಥಿ ಸುಧಾಕರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಬೇಕು ಪ್ರತಿಯೊಂದು ರೋಡು ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ರೋಡ್ ಹಾಕಿದ್ದಾರೆ. ಇಮಿಡಿಯೇಟ್ ಆಗಿ ಏನಾದ್ರು ಚಿಕ್ಕ ಬಂದ್ರೆ ಹಂಗೆ ಫೋನ್ ಮಾಡಿ ಏನ್ ಬೇಕು ಕೆಲಸ ಮಾಡ್ಕೊಡ್ತಾರೆ. ನಮ್ಮ ಮೋದಿ ಬರಬೇಕು, ಸುಧಾಕರ್ ಬರಬೇಕು. ಸರ್, ಹೇಳಕ್ಕಾಗಲ್ಲ. ಸುಧಾಕರ್ ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ. ಯಾರೋ ಬಂದು ಏನು ಒಳ್ಳೆ ಕೆಲಸ ಮಾಡಲಿ, ನಮ್ಮ ಸಂತೋಷನೇ. ಬಡವ್ರಿಗೆ ಸೈಟ್ ಕೊಡ್ತೀವಿ, ಅದು ಕೊಡ್ತೀವಿ ಅಂದ್ರು, ಕೊಟ್ರೆ ಸಂತೋಷನೇ. ಅವ್ರು ಜ್ಞಾಪಕ ಮಾಡ್ಕೊತೀವಿ, ಕೊಡ್ತಾ ಇದ್ರೆ ಜ್ಞಾಪಕ ಮಾಡ್ಕೊಳಲ್ಲ. ಯಾವ ಸರ್ಕಾರನೇ ಇರಲಿ, ಯಾರ ಒಳ್ಳೆ ಕೆಲಸ ಯಾರು ಮಾಡ್ತಾರ ಅವರು ಬರಬೇಕು. ಚಿಕ್ಕಬಳ್ಳಾಪುರದಲ್ಲಿ ಯಾರು ಪರವಾದಂತ ಅಲೆ ಇದೆ? ಪ್ರದೀಪ್ ಈಶ್ವರ್ ಅಲ್ಲೇ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರ ಜಿದ್ದಿನ ಕಣ ಆಗಿದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಜೆಡಿಎಸ್. ಈ ಬಾರಿ ಗೆಲ್ಲುವಂತ ಅಭ್ಯರ್ಥಿ ಯಾರಿಲ್ಲಿ? ಸರ್, ಈ ಸರಿ ಗೆಲ್ಲೋದು ಸುಧಾಕರ್ ಅವರೇ, ಅದು ಫಿಕ್ಸ್. ಅದು ಮೋದಿ ಅವರೇ ಬರ್ಬೇಕು ನಮ್ಗೆ. ಮೋದಿ ಅವ್ರು ಬಂದ್ರೇನೆ ಫ್ಯೂಚರ್ ಇರೋದು. ನಾವು ಸುಧಾಕರ್. ಸುಮ್ಮನೆ ಯಾಕೆ ಸುಧಾಕರ್ ಗೆಲ್ತಾರೆ? ಮೊದಲು ಕೆಲಸಗಳೆಲ್ಲ ಮಾಡಿದ್ದಾರೆ, ಅದರಿಂದ ಸುಧಾಕರ್ ಸರ್. ಹೇಗೆ ಹೇಳ್ತೀರಾ ಸರ್, ಈ 10 ವರ್ಷದಿಂದ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ಸೇವೆ ಮಾಡೋರೆ. ಎಲ್ಲಿಲ್ದಿರೋ ನೀರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ತಗೊಂಬಂದು ಎಲ್ಲ ರೈತರಿಗೂ ಒಂಥರ ಹುಮ್ಮಸ್ಸು, ಚೈತನ್ಯ ಕೊಟ್ಟವ್ರೆ. ಮತ್ತು ಚಿಕ್ಕಬಳ್ಳಾಪುರದ ಭಾಳಷ್ಟು ಇಂಪ್ರೂವ್ಮೆಂಟ್ಸ್ನ ಕಂಡಿರೋ ಮಾಡವ್ರೆ ಪಾಪ. ಅದರಿಂದ ಅವ್ರಿಗೆ ಬರಬೇಕು. ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾ ಇದ್ದಾರೆ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲತ್ತೋದಕ್ಕೆ ಬಿಡೋದಿಲ್ಲ ಅಂತೇಳಿ. ನೋಡಿ ಸರ್, ಇದು ಸಾರ್ವಜನಿಕ ಹೆಂಗೆ ಅಂತಂದ್ರೆ ಎಲ್ರಿಗೂ ರಾಜಕೀಯದಲ್ಲಿ ಬಂದ್ಮೇಲಿಕ್ಕೆ ಅದು ಕಾಮನ್. ಅವ್ರ ಮೇಲೆ ಇವ್ರು ದೂಷಣೆ ಮಾಡೋದು, ಇವ್ರ ಮೇಲೆ ಅವ್ರು ದೂಷಣೆ ಮಾಡೋದು. ಅವ್ರು ನಾನು ಹತ್ತೋದಕ್ ಬಿಡೋದಿಲ್ಲ, ಇವ್ರು ನಾನು ಹತ್ತೋದಕ್ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಷ್ಟೇ. ಬಟ್ ಈತ ಬಂದ್ಬಿಟ್ಟು ಮಾಡಿರೋದೇನಿದೆ, ಈಗ ಒಂದು ಫ್ರೀ ಒಂದು ಗ್ಯಾರಂಟಿಗಳ ಮೇಲೆ ಈತನ ಬಂದ, ಅಷ್ಟು ಬಿಟ್ರೆ ಇನ್ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಬಂದು MLA ನಲ್ಲಿ ನಿಂತ್ಕೊಳ್ಳೋಂಥ ವ್ಯಕ್ತಿತ್ವನೇ ಅಲ್ಲ ಆತಂದು. ಬಟ್ ಬಂದಿದ್ದಾರೆ ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ಬಟ್ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಹತ್ತೋದಿಲ್ಲ, ಆಗೋದಿಲ್ಲ ಅನ್ನೋದು ಸುಳ್ಳು. ಅವೆಲ್ಲ ನಡೆಯೋದಿಲ್ಲ ಅಷ್ಟೇ. ಸುಧಾಕರ್ ಅವರು ಬಿಜೆಪಿ ಇಲ್ಲ. ಸುಧಾಕರ್ ಅವ್ರಿಗೆ ಎದುರೆ ಅಭಿವೃದ್ಧಿ ಆಗುತ್ತಾ ಇಲ್ಲಿ? ಡೆಫಿನೆಟ್ ಆಗಿ ಆಗಿದೆ ಅಂತ ತೋರಿಸಿದಾರಲ್ವಾ. ಆಗಲ್ಲ ಅಂತ ಯಾರು ಹೇಳಕ್ಕಾಗುತ್ತೆ? ಇವಾಗ ನಿನ್ನೆ ಮಾಡಿದಾರೆ ಅಂದ್ರೆ ನಾಳೆ ಮಾಡಲ್ಲ ಅಂತಾರ ಪಡ ತೊಟ್ಟಿದಾರ? ಮಾಡ್ತಾರೆ. ಕನಿಷ್ಠ ಸುಧಾಕರ್ ಅಲ್ಲ, ನಮಗ್ ಮೋದಿ ಬೇಕು.
ಹಾಗಾದ್ರೆ ಎಲೆಕ್ಷನ್ ಬಂತು, ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಯಾರು ಗೆಲ್ತಾರೆ? ಸುಧಾಕರ್ ಯಾಕೆ? ಅವನು ಒಳ್ಳೆ ಕೆಲಸ ಮಾಡ್ತಾನೆ, ಒಳ್ಳೆ ಕಡೆಗೆ ನೀರು ಕೊಟ್ಟ. ಇವಾಗ ಸೋತದ ಮೇಲೆ ಕಡೆಗೆ ಸೊಪ್ಪು ನಿಂತೋಗ್ಬಿಟ್ಟೈತೆ. ದೇಶಕ್ಕೆ ಒಳ್ಳೇದು ಮಾಡವ್ರೆ ಅದು ಮೋದಿ ಅವರು, ಅದರಿಂದ ಬಿಜೆಪಿಗೆ ನಾವು ಓಟ್ ಹಾಕ್ತೀವಿ. ಮೋದಿ ನೋಡಿ ಸುಧಾಕರ್ ಅವ್ರನ್ನ ಗೆಲ್ಲಿಸ್ತೀರಾ? ಹೌದು. ರೋಡ್ ಫಸ್ಟ್ ಕ್ಲೀನ್ ಆದ್ರೆ ಸಾಕು. ಡೈಲಿ 4-5 ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಆದ್ರೆ ಯಾರು ಸಾವಿಲ್ಲ. ಕೈ ಕಾಲು ಮುರ್ಕೊಂಡು ಪ್ರತಿಯೊಂದು ಆಗ್ತಾ ಇತ್ತು. ಈ ರೋಡ್ ಕ್ಲೀನು, ಆ ಕೆರೆ ಕ್ಲೀನು, ಮೋರಿ ಕ್ಲೀನು ಆದ್ರೆ ಸಾಕು, ಅಷ್ಟೇ. ನಮ್ಗೆ ಇನ್ನೇನು ಬೇಡ ಸರ್. ರಕ್ಷಾರಾಮಯ್ಯ ಅವರು 100% ಗೆಲ್ತಾರೆ ಸರ್. ಹೇಗೆ ಗೆಲ್ತೀರಾ? ರಕ್ಷಾರಾಮಯ್ಯ ಅವರೇ ಗೆಲ್ತಾರೆ. ಹೊಸ ಮುಖ. ಇನ್ನೊಂದು ಪ್ರದೀಪ್ ಈಶ್ವರ್ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅವ್ರು ಏನು 8 ತಿಂಗಳು ಇದಾಗಿದೆ ಮಾಡ್ತಾ ಇದ್ದಾರೆ. ರಕ್ಷಾರಾಮಯ್ಯ ಅವರು 100% ಗೆಲ್ತಾರೆ. ನಾವೀಗ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಬಾಗೇಪಲ್ಲಿ ಮತದಾರರ ಅಭಿಪ್ರಾಯ, ಒಲವು ಯಾವ ಅಭ್ಯರ್ಥಿಯ ಪರವಾಗಿದೆ? ಬನ್ನಿ ಕೇಳ್ಕೊಂಡ್ ಬರೋಣ. ಚಿಕ್ಕಬಳ್ಳಾಪುರದಲ್ಲಿ ಯಾರು ಗೆಲ್ತಾರೆ ಈ ಬಾರಿ? ಹೇಳಕ್ಕಾಗಲ್ಲ, ಇಬ್ಬರಿಗೂ ಫೈಟ್ ಇದೆಯಲ್ಲ. ವೈಟ್ ಇದೆಯಾ? ಬಿಜೆಪಿ ಬಿಜೆಪಿನೇ ಬರ್ಬೋದು. ಸುಧಾಕರ್ ಅವರೇ ಗೆಲ್ತಾರಾ? ಗ್ಯಾರಂಟಿ. ಅದು ನಮ್ಮ ಏರಿಯಾ ಮಾತ್ರ. ಸುಧಾಕರ್ ಹೇಗೆ ಹೇಳ್ತೀರಿ ಸುಧಾಕರ್ ಅವರು? ಸರ್, ಅವರು ವರ್ಕರ್, ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ಅವರೇ ಅನುಭವ ಇದೆ. ಈ ರಕ್ಷಾರಾಮಯ್ಯ ಅನ್ನೋ ಕಾಂಗ್ರೆಸ್ ಪಾರ್ಟಿಯಲ್ಲಿ ನ್ಯೂ, ಅವ್ರ ಸೀನಿಯರ್ ಮಾತು ಕೇಳಬೇಕಾಗುತ್ತೆ. ಇವ್ರ ಸೀನಿಯರ್ನು ಸುಧಾರಿಸ್ಕೊಂಡೋಗಿ ಅವರು ಕೆಲಸ ಮಾಡೋವಂಥ ಶಕ್ತಿ ಇದೆ ಅವರಿಗೆ. ಕಾಂಗ್ರೆಸ್ ಯಾಕೆ? రక్షారామయ్య ರಕ್ಷಾರಾಮಯ್ಯ ಅಲ್ಲ, ಕಾಂಗ್ರೆಸ್ ಯಾಕೆ ಗೆಲ್ಬೇಕು? ఏమో చేద్దాము అని మొదటి ఇంకా మేము కాంగ్రెస్. ಬಿಜೆಪಿ. ಯಾಕೆ ಬಿಜೆಪಿಗೆ? ಈ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಟಾರ್ಚರ್. ಓಕೆ, ಏನ್ ಟಾರ್ಚರ್ ಮಾಡಿದ್ದಾರೆ ಇಲ್ಲಿ? ಇವಾಗ ರೈತರಿಗೆ ಇಷ್ಟು ದಿನ 60,000 ಇಲ್ಲ ಅಂದ್ರೆ 50,000 ಕಟ್ಟಿದ್ರೆ ಟ್ರಾನ್ಸ್ಫಾರ್ಮರ್, ಕಂಬ ಇವರೆಲ್ಲ ಕೊಡ್ತಾ ಇದ್ರು. ಇವಾಗ 3 ಲಕ್ಷ ಕೊಟ್ಟರು ಆಗ್ತಾ ಇಲ್ಲ ಅವರು. ಓಕೆ, ಅವರು ಅಧಿಕಾರಕ್ಕೆ ಬಂದ ಮೇಲೆ ಇದೆಲ್ಲ ರೈತರಿಗೆ ಟಾರ್ಚರ್ ಮಾಡ್ತಾವ್ರೆ. ಈ ಸಲ ರಕ್ಷಾರಾಮಯ್ಯ ಗೆಲ್ತಾರಂತ ನಾವು ಹೇಳ್ತೀವಿ. ಹೇಗೆ ಸರ್, ಏನೆಲ್ಲ ಪಾಸಿಟಿವ್ ಆಗ್ಬೋದು ರಕ್ಷಾರಾಮಯ್ಯ? ಪಾಸಿಟಿವ್ ಅಂದ್ರೆ ಲಾಸ್ಟ್ ಟೈಮಲ್ಲಿ ಬಚ್ಚೇಗೌಡ ಬಿಜೆಪಿಲಿ ಕೊಟ್ಟಿದ್ರು, ಬಟ್ 5 ವರ್ಷದಲ್ಲಿ ಬಚ್ಚೇಗೌಡಲ್ಲಿ ಕಾಣಿಸಿರೋದು ಏನು ಇಲ್ಲ. 2 ಟೈಮಲ್ಲಿ 5 ವರ್ಷದಲ್ಲಿ 2 ಟೈಮ್ ಕಾಣಿಸಿದ್ರು ಅಷ್ಟೇ. 1 ಟೈಮ್ ಬಂದು ಬಾಗೇಪಲ್ಲಿ ಗಡ್ತಿ ಕೋಆಪರೇಟಿವ್ ಎಲೆಕ್ಷನ್ ಅಲ್ಲಿ ಮತ್ತು ಮುನ್ಸಿಪಲ್ ಎಲೆಕ್ಷನ್ ಆದಾಗ ಗುಡ್ಬಂಡೆಯಲ್ಲಿ ಅಷ್ಟೇ ಹೊರತು ಇಲ್ಲಿ ಬಿಜೆಪಿ ಮಾಡಿರೋಂಥದ್ದು ಏನೂ ಇಲ್ಲ. ಬಿಜೆಪಿ ಸುಧಾಕರ್. ಹೇಗೆ ಹೇಳ್ತೀರಾ ಬಿಜೆಪಿ ಬರುತ್ತೆ ಅಂತ ಹೇಳಿ? ಬಿಜೆಪಿ ಮೋದಿ ಇರ್ತಾರಲ್ಲ ಅದಕ್ಕೆ ಮೋದಿ ಅಲ್ಲೇ ವರ್ಕೌಟ್ ಆಗುತ್ತಾ ಚಿಕ್ಕಬಳ್ಳಾಪುರದಲ್ಲಿ? ಪಕ್ಕ ಆಗ್ತದೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರು ಗೆಲ್ಬೋದು. ಸರ್, ಕಾಂಗ್ರೆಸ್ ಗೆಲ್ಸೋಣ ಅನ್ಕೊಂಡಿದ್ದೀವಿ. ಯಾಕೆ ಸರ್? ಯಾಕಂದ್ರೆ ನಮಗೂ ಅವ್ರ ಕ್ಯಾಸ್ಟಿಸಮ್ ಇಲ್ಲ, ಎಲ್ಲರನ್ನೂ ಸರಿಯಾಗಿ ನೋಡ್ಕೊಳ್ತಾರೆ. ಅದರಿಂದ ಕಾಂಗ್ರೆಸ್ ಗೆಲ್ಸ್ಬೇಕಂತ ನಾವಿದ್ದೀವಿ. ಮೋದಿ ನೋಡಿ ಓಟ್ ಹಾಕೋದಷ್ಟೇ. ಅಭ್ಯರ್ಥಿ ಯಾರನ್ನಾಗಲಿ ನಮ್ಗೆ ಮೋದಿ ಬೇಕಷ್ಟೆ. ನಮ್ಮ ಬೆಂಬಲ ಕಾಂಗ್ರೆಸ್ ಸರ್. ಓಕೆ, ಯಾಕೆ ಸರ್ ಕಾಂಗ್ರೆಸ್? ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಅದಕ್ಕೆ ಕಾಂಗ್ರೆಸ್. ನಮ್ದು ಬಡವರಿಗೆ ಕಾಂಗ್ರೆಸ್, ಸಾಹುಕಾರರಿಗೆ ಬಿಜೆಪಿ. ನಾವು ಯಾವಾಗಲೂ ನಮ್ಮಪ್ಪ ಇರುವಾಗ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು, ಇವಾಗ ಅವ್ರಿಗೆ ಹಾಕೋದು. ಈ ಬಾರಿನೆಲ್ಲ ಇನ್ನು ಮುಂದೆ ಯಾವಾಗಲೂ ಇಲ್ಲಿ ಕಾಂಗ್ರೆಸ್ ಗೆಲುವಿಗೆ ಇನ್ನು ಅವಕಾಶ ಇಲ್ಲ ಇಲ್ಲಿ. ಹೇಗೆ ಹೇಳ್ತೀರಾ? ಅದು ಹಂಗೇನೆ. ಅದು ಮೋದಿಗೋಸ್ಕರ ಎಲ್ಲರೂ ಇವಾಗ ಜನ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವೇ ಫುಲ್ ಟೈಮ್ ವರ್ಕರ್ಸ್ ನಾವು ಬಿಜೆಪಿಯಲ್ಲಿ. ಕಾಂಗ್ರೆಸ್ ವಿನ್ ಆಗುತ್ತೆ ಸರ್. ರಕ್ಷಾರಾಮಯ್ಯ ಅವರು ಗೆಲ್ತಾರೆ 100% ಸರ್, 200%. ಹೇಗೆ? ಯಾಕಂದ್ರೆ ಈಗ ಬಿಜೆಪಿ ಅವರು ಏನ್ ಮಾಡಿದ್ದಾರೆ ಸರ್, ಕಾಂಗ್ರೆಸ್ನವರೆಲ್ಲ ಎಲ್ಲರಿಗೂ ಮನೆಗೆ ಕೊಟ್ಟಿದ್ದಾರೆ. ಏನೋ 2,000 ಕೊಡ್ತಾ ಇದ್ದಾರೆ. ಬಿಜೆಪಿ ಆದ್ರೆ ಏನು ಕೊಟ್ಟಿದ್ದಾರೆ? ನಾವೀಗ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಲೋಕಸಭಾ ಚುನಾವಣೆ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಯಾರು ಗೆಲ್ಬೇಕು ಈ ಬಾರಿ? ಸುಧಾಕರ, ರಕ್ಷಾರಾಮಯ್ಯನ? ಸುಧಾಕರ್. ಬಿಜೆಪಿನ ಗೆಲ್ಲಿಸ್ತೀರಾ? ಯಾಕೆ ಸರ್? ಮೋದಿಯಿಂದ. ಓಕೆ, ಮೋದಿ ನೋಡಿ ಸುಧಾಕರ್ ಅವರಿಗೆ ಓಟ್ ಹಾಕ್ತೀರಾ? ನಾವು ನಮಗೂ ಬಿಜೆಪಿನೇ ಬರಬೇಕು, ನರೇಂದ್ರ ಮೋದಿನೇ ಬರಬೇಕು. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರಂಗಿಲ್ಲ. ಯಾಕೆ? ಸಿಕ್ಕಾಪಟ್ಟೆ ಮೋಸ ಸಿದ್ದರಾಮಯ್ಯ. ಎಲೆಕ್ಷನ್ ನಲ್ಲಿ ಹೇಳ್ತಾರೆ ನಾವು ಅದು ಫ್ರೀ ಇದು ಫ್ರೀ ಎಲ್ಲದಕ್ಕೂ. ಯಂಗ್ಸರ್ಗೆ ಬಸ್ ಫ್ರೀ ಮಾಡಿದ್ದಾರೆ, 2,000 ರೂಪಾಯಿ ತಿಂಗಳಿಗಂತ ಹೇಳಿದ್ದಾರೆ. 2,000 ರೂಪಾಯಿ ತಿಂಗಳಿಗೆ ಅದನ್ನು ಕೊಡ್ತಾ ಇಲ್ಲ. ನೆಟ್ಟಿಗೆ ಬಸ್ ಫ್ರೀ ಮಾತ್ರ ಮಾಡಿದ್ದಾರೆ ಅಷ್ಟೇ. ನಾವು ರಕ್ಷಾರಾಮಯ್ಯ ಹಾಕೋದು. ಯಾಕೆ ಸರ್ ರಕ್ಷಾರಾಮಯ್ಯ ಅವರು? ಯಾಕಂದ್ರೆ ನಮ್ಮ ಮೊದಲಿಂದ ಕಾಂಗ್ರೆಸ್ ಅವ್ರು ನಾವು, ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ಹಾಕೋದು ನಾವು. ನಮ್ಮ ಶಿವಶಂಕರ್ ರೆಡ್ಡಿ ಕೊಟ್ಟಿದ್ರೆ ಇನ್ನೂ ಒಳ್ಳೇದು. ಶಿವಶಂಕರ್ ರೆಡ್ಡಿಗಿಲ್ಲ, ರಕ್ಷಾರಾಮಯ್ಯ ಕೊಟ್ಟಿದ್ದಾರೆ, ನಾವೆಲ್ಲ ಅವ್ರಿಗೆ ಹಾಕೋದು. ಸುಧಾಕರ್ ಗೆಲ್ತಾರೆ. ಹೇಗೆ ಹೇಳ್ತೀರಾ? ಹೇಗೆ? ಅವ್ರು ಕೆಲಸ ಮಾಡಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇಡೀ 224 ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ನಂಬರ್ 1 ಕೆಲಸ ಮಾಡಿದ್ದಾರೆ.
ಮೋದಿ ವೇವ್ ಇದೆ, ಮೈನ್ ಮೋದಿ ವೇವು. ಯಾಕೆ ರಕ್ಷಾರಾಮಯ್ಯ ಇಲ್ಲಿ ಕಾಂಗ್ರೆಸ್ ಬರಲಿ ಅಂತ. ಬಿಜೆಪಿ ಬಂದ್ರೆ ಅಭಿವೃದ್ಧಿ ಆಗಲ್ವಾ? ನೀವೇ ಹೇಳಿ ಏನಾಗೈತೆ ಅಂತ, ಆಮೇಲೆ ನಾವು ಹೇಳ್ತೀವಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ನೀವೇ ನಮ್ಮ ಅಭಿಪ್ರಾಯ ನೀವು ಕೇಳ್ತಾ ಇದೀವಲ್ಲ, ಹೇಳಿ. ನಮ್ಮ ಮತ ಕಾಂಗ್ರೆಸ್ ಸರ್. ಚಿಕ್ಕಬಳ್ಳಾಪುರದಲ್ಲಿ ಯಾರು MP ಆಗ್ಬೇಕು? ರಕ್ಷಾರಾಮಯ್ಯ ಗೆಲ್ತಾರೆ ಸರ್. ಯಾಕೆ ರಕ್ಷಾರಾಮಯ್ಯ ಅವರು ಗೆಲ್ಬೇಕು? ಸಿದ್ದರಾಮಯ್ಯ ಅವರ 5 ಗ್ಯಾರಂಟಿಗಳಿಂದ ಕರ್ನಾಟಕ ಸರ್ಕಾರ 5 ಸ್ಕೀಮ್ ತಂದಿರೋದ್ರಿಂದ ಜನಗಳಿಗೆ ಅನುಕೂಲ ಆಗಿದೆ. ಅದರಿಂದ ಇಲ್ಲಿ ಗೆಲ್ತಾರೆ. ರಾಹುಲ್ ಗಾಂಧಿ ಆಗ್ಬೇಕು. ಯಾಕೆ ಮೋದಿ ಅವರ ಆಡಳಿತ ಚೆನ್ನಾಗಿಲ್ವಾ? ಚೆನ್ನಾಗಿದೆ ಸರ್, ಚೆನ್ನಾಗಿದ್ರು ನಮಗೆ ಸೌಕರ್ಯ ಇದಿಲ್ಲ, ರೈತರಿಗೆ ಇದು ಮಾಡ್ತಾ ಇಲ್ಲ. ರೈತರದ್ದು ಇದು ಮಾಡಿ ಎಲ್ಲ ದಂಗೆ ಎಬ್ಬರಿಸಿ ರೈತರಿಗೆಲ್ಲ ಸಾವು ನೋವಿಗೆ ಇದಾಗ್ತಾ ಇದೆ. ಅದರಿಂದ ನಮಗೆ ಕಾಂಗ್ರೆಸ್ ಅನುಕೂಲ ಮಾಡಿಲ್ಲ. ರಕ್ಷಾರಾಮಯ್ಯ ಕೆ ಸುಧಾಕರ್ ನಡುವೆ ಫೈಟ್ ಇರುವಂತದ್ದು. ಯಾವ ಅಭ್ಯರ್ಥಿ ಗೆದ್ರೆ ಸೂಕ್ತ ನಿಮಗೆ? ನಮಗೆ ಬಿಜೆಪಿ ಗೆದ್ರೆ ಭಾರಿ ಒಳ್ಳೇದಾಗುತ್ತೆ. ಮೈತ್ರಿ ಅಭ್ಯರ್ಥಿ ಗೆಲ್ಬೇಕಾ? ಎಲ್ಲ ಮೈತ್ರಿ ಅಭ್ಯರ್ಥಿ. ಯಾಕೆ ಅಂದ್ರೆ ಮೋದಿ ಒಳ್ಳೆ ಸರ್ಕಾರ ನಡೆಸ್ತಾವನೆ, ಅದಕ್ಕೋಸ್ಕರ ಅವನು ಬಂದ್ರೆ ಭಾರಿ ಪ್ರಯೋಗ ಆಗುತ್ತೆ. ಸುಧಾಕರೇ ಗೆಲ್ಲಬೇಕು. ಯಾಕೆ? ನಾವು BJP ಅಂದರೆ ಕೇಂದ್ರ ಸರ್ಕಾರದಾಗೆ ಮೋದಿ ಗೆಲ್ಲಬೇಕು ಅಂತ ಅಷ್ಟೇ. ಇಲ್ಲ ಅಭ್ಯರ್ಥಿ ಯಾರಾದ್ರೂ ಪರವಾಗಿಲ್ಲ, ಯಾರಾದರೂ ಪರವಾಗಿಲ್ಲ. ಮೋದಿ ನೋಡಿ ಓಟ್ ಹಾಕ್ತೀರಾ? ಹೌದು. ಇಬ್ರಿಗೂ ಫೈಟ್ ಐತೆ, ಹೇಳಕ್ಕಾಗೋದಿಲ್ಲ ಅಲ್ವಾ? ಹೆಂಗ್ ಹೇಳ್ತೀರಿ? ನಿಮ್ ಜನಾಭಿಪ್ರಾಯ ಹೇಳಿ. ಐತೆ, ಕಾಂಗ್ರೆಸ್ಗೆ ಒಲವು ಐತೆ, ಕಾಂಗ್ರೆಸ್ಗೆ ಒಲವು ಐತೆ. ನೋಡ್ಬೇಕು. ರಕ್ಷಾರಾಮಯ್ಯ ಅವ್ರು ಗೆಲ್ಬೋದು. ಕಾಂಗ್ರೆಸ್ ಬರುತ್ತೆ ಅಂತೀರಾ? ಬರ್ತೈತೆ, 100% ಬರ್ತೈತೆ. ಏನೆಲ್ಲ ಪ್ಲಸ್ ಆಗುತ್ತೆ ರಕ್ಷಾರಾಮಯ್ಯ ಅವರಿಗೆ? ಪ್ಲಸ್ ಅಂದ್ರೆ ಯುವಕರು, ಚಿಕ್ಕವರು, ಇದು ಮಹಿಳಾ ಓಟುಗಳು ಎಲ್ಲ ಆಗುತ್ತೆ, ಪ್ಲಸ್ ಪಾಯಿಂಟ್ ಆಗುತ್ತೆ. ನಮ್ಮ ಮತ ಅದೇ ಮೋದಿಗೆ. ಯಾಕೆ? ಯಾಕೆ ಅಂತಂದ್ರೆ ಅವರು ಎಲ್ಲ ಮಾಡ್ತಾ ಇದ್ದಾರೆ. ಇವ್ರೇನು ಮಾಡ್ತಾರೆ, ಎಲ್ಲ ಇದು ನಮ್ದು ಪಂಚದ ಇದು ಅಂತ ಹೇಳ್ಬಿಟ್ಟು ಎಲ್ಲ ಅಧ್ವಾನ ಮಾಡ್ಕೊಂಡು ಕೂತವ್ರೆ. ಹಾಂ, ಅದಕ್ಕೋಸ್ಕರ ಮೋದಿನೇ ಬೇಕು ನಮಗೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಫೈಟ್ ಸಖತ್ತಾಗಿದೆ. ಸುಧಾಕರ್ ಮತ್ತೆ ರಕ್ಷಾರಾಮಯ್ಯ ನಡುವೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಈ ಬಾರಿ? ನಮಗೆ ಕಾಂಗ್ರೆಸ್ ಬರಬೇಕು ಸರ್. ಯಾಕೆ? ಕಾಂಗ್ರೆಸ್ ಬಂದರೆ ಅಭಿವೃದ್ಧಿ ಕಾರ್ಯ ಆಗುತ್ತೆ. ಸುಧಾಕರ್ ಅವ್ರು ಮೊದಲೇ ಸ್ಕ್ಯಾಮಲ್ಲಿ ಸಿಗಾಕೊಂಡು ಎಲ್ಲ ಇದು ಮಾಡ್ಕೊಂಡು ಅವ್ರ ಬಗ್ಗೆ ಪ್ರತಿಯೊಂದು ಪ್ರದೀಪ್ ಈಶ್ವರು ಬಗೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅದಕ್ಕೋಸ್ಕರ ರಕ್ಷಾರಾಮಯ್ಯ ಬರಬೇಕು. ಹೆಂಗ್ ಲೀಡರು? BJP. ಯಾಕೆ? ಯಾಕೆ ಅಂದ್ರೆ BJP ಬೇಕಷ್ಟೆ. ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳೆಲ್ಲ ಕೊಟ್ಟಿದೆ, ಗ್ಯಾರಂಟಿಗಳು ವರ್ಕ್ ಆಗಲ್ವಾ? ಆಗೋರ್ಗಾಗಿದೆ, ಆಗದವ್ರಿಗಿಲ್ಲ. ಆಟೋದವ್ರನ್ನೆಲ್ಲ ಸಾಯಿಸಿ ಫ್ರೀ ಬಿಟ್ಟು ಎಲ್ಲಾರು ನೋಡಿ ಖಾಲಿ ನಿಂತವೆಲ್ಲ ಏಕ. ಶಕ್ತಿ ಯೋಜನೆ ಆಟೋ ಡ್ರೈವರ್ಗಳಿಗೆ ಹೊಡತಾನ? ಹೊಡ್ತಾನೆ, 100% ಹೊಡ್ತಾ. ಯಾರನ್ನ ಗೆಲ್ಲಿಸ್ತೀರಾ ಹಾಗಾದ್ರೆ ಈ ಸಾರಿ? ನೋಡೋಣ ಸರ್ ಕಾಂಗ್ರೆಸ್. ಯಾಕೆ? ಸರ್ ಬಡವ್ರ ಪಡ ಕಾಳಜಿ ಇದೆ, ಉಚಿತ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಗ್ಯಾರಂಟಿ ಎಲ್ಲ ವರ್ಕ್ ಆಗ್ತಿದೆ. ಹಾಗಾಗಿ ಕಾಂಗ್ರೆಸ್. ಕಾಂಗ್ರೆಸ್ ಬೇಕು, ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ತೀವಿ. ಯಾಕೆ ಸರ್? ಕಾಂಗ್ರೆಸ್ ಇತಿಹಾಸದಿಂದಲೂ ಒಳ್ಳೆ ಕೆಲಸ ಮಾಡ್ಕೊಂಬಂದಿದೆ. ಮೋದಿ ಬಂದು ಏನು ಅಭಿವೃದ್ಧಿ ಆಗಿಲ್ಲ ಇಲ್ಲಿ. ಏನು ಸುಳ್ಳುಗಾರ 15 ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂತ, ಅದಿಲ್ಲ. ಏನು ಸ್ವಾಮಿ, ಬರೀ ಸುಳ್ಳು ಬಿಟ್ಟರೆ ಯಾವ ವೇದಿಕೆ ಮೇಲೂ SC ST ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಅವನು ಯಾವುದೇ ಕಾಳಜಿ ವಹಿಸಿಲ್ಲ. ನಮಗೆ ಕಾಂಗ್ರೆಸ್ ಬೇಕು. ರಕ್ಷಾರಾಮಯ್ಯ. ಯಾಕೆ ಸರ್? ಯಾಕಂದರೆ ನಾವು ಹುಡ್ದಾಗಿಂದ ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್. ನಮಗೆ ನೆಲಮಂಗಲಿಗೆ BJP ಅವರು ಬೇಕು ಸರ್. ಯಾಕೆ ಸರ್? ಯಾಕೆ ಸರ್ ಅಂದರೆ ಅವರು ಒಳ್ಳೆ ಎಮಿನೆಂಟ್, ಯಾರು ಮೋದಿ ಅವರು ಎಲ್ಲ ಯಾಗಾಗಲೇ 10 ವರ್ಷದಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ಆರ್ಥಿಕವಾಗಿ ಭಾರತ ದೇಶವನ್ನು ಮುಂದುವರಿಸಿದ್ದಾರೆ. ಇರೋದ್ರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಳ್ಳೆತನ ಅನ್ನೋದು ಬಡವರ ಪಕ್ಷ ಅಂತ ತೋರಿಸ್ತಾ ಇದೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡೋಕ್ಕೆ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ ಸರ್. ಸುಧಾಕರ್ ಬಿಟ್ಟಿದ್ದಾರೆ, ಯಾರು ಗೆದ್ರು ಸರಿ. ಯಾಕೆ ಸುಧಾಕರ್ ಗೆಲ್ಬಾರ್ದು? ಕೋವಿಡ್ ಇನ್ನೊಂದು ಸರಿ ಬಂದ್ಬೇಕಲ್ಲ. ಕೋವಿಡಲ್ಲಿ ಏನೇನು ನಡೀತು ಅಂತ ಎಲ್ಲರಿಗೂ ಗೊತ್ತಲ್ವಾ, ಅದರಿಂದ. ಕೋವಿಡ್ ಹಗರಣ ಮಾಡಿದೆ ಅನ್ನೋ ಕಾರಣಕ್ಕೆ ಹೌದು. ನಮ್ಮ ಮೋದಿಯವ್ರನ್ನ ಹೋಗ್ಬಿಟ್ಟು ಓಟ್ ಹಾಕೋದು ನಾವು. ಮೋದಿಗೋಸ್ಕರವಾಗಿ ಸುಧಾಕರ್ ಅವ್ರನ್ನ ಗೆಲ್ಲಿಸ್ತೀರಾ? ಹೌದು. ನಾವೀಗ ಹೊಸಕೋಟೆಯ KR ರಸ್ತೆಯಲ್ಲಿದ್ದೀವಿ. ಇಲ್ಲಿನ ಮತದಾರರ ಜನಾಭಿಪ್ರಾಯ ಯಾವ ಪಕ್ಷ, ಯಾವ ಅಭ್ಯರ್ಥಿಯ ಪರವಾಗಿದೆ, ಬನ್ನಿ ಕೇಳ್ಕೊಂಡು ಬರೋಣ. ಯಾವ ಪಕ್ಷ ಗೆಲ್ಬೋದು ಮೇಡಮ್? ಯಾರಿಗೆ ಓಟ್ ಹಾಕ್ತೀರಾ ನೀವು? ನಮ್ಗೆ ಅಷ್ಟೊಂದು ಓಟ್ ಇದೆಯಲ್ವಾ? ಓಟ್ ಇದೆ, ನಮ್ಗೆ ಇಷ್ಟ ಬಂದವ್ರಿಗೆ ಹಾಕ್ತೀವಿ. ಯಾಕಂದ್ರೆ ಇಲ್ಲ, ಈಗ ಅಂಗಡಿಗಳೆಲ್ಲ ಎತ್ತಿದ್ದಾರೆ, ಎಷ್ಟು ಜನ ಇದ್ದಾರೆ ಕಷ್ಟಪಟ್ಟು ದುಡ್ಕೊಂಡ್ ತಿನ್ನೋರು, ಅವ್ರಿಗೆಲ್ಲ ಅನ್ಯಾಯ ಮಾಡಿದ್ರೆ ತಪ್ಪಲ್ವಾ? ಸುಧಾಕರ್ ಗೆಲ್ಬೋದು ಸರ್. ಯಾಕೆ ಸುಧಾಕರ್ ಗೆಲ್ಬೇಕು? ಮೋದಿ ಆಡಳಿತ ಚೆನ್ನಾಗಿ ಮಾಡಿದಾರಲ್ಲ ಸರ್, ಇದು ದೇಶದಲ್ಲಿ.
ಅದಕ್ಕೆ ಮೋದಿ ನೋಡಿ ವೋಟ್ ಮಾಡ್ತಾರೆ ಸರ್. ದೇಶಕ್ಕೆ ಉತ್ತಮ ಆಡಳಿತ ಅಭಿವೃದ್ಧಿ ಅಂದ್ರೆ ಹೇಗಿರ್ಬೇಕು? ನರೇಂದ್ರ ಮೋದಿನೇ ಸರ್. ಓಕೆ, ಹೌದು ಸರ್. ಏನ್ ನಿರೀಕ್ಷೆ ಮಾಡ್ತೀರಾ ಸರ್? ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಆರ್ಥಿಕವಾಗಿ ಮುಂದುವರೆದಿದೆ, ಧಾರ್ಮಿಕವಾಗಿ ಮುಂದುವರೆದಿದೆ, ರಸ್ತೆಗಳಲ್ಲಿ ತುಂಬಾ ಚೆನ್ನಾಗಿದೆ. ಯಾರು ಗೆಲ್ಬಹುದು ಈಗ? ಗೆಲ್ಬಹುದು ಅಂದ್ರೆ ಈಗ ಮೋದಿ ಅಲೆ ಇರೋದ್ರಿಂದ ಯಾರ ಬಾಯಲ್ಲಿ ನೋಡಿದ್ರು ಮೋದಿ ಮೋದಿ ಅಂತಾರೆ. ಅವ್ರಿಗೊಂದು ಚಾನ್ಸ್ ಇದೆ ಅಷ್ಟೇ. ಮತ್ತೆ ಕೆ ಸುಧಾಕರ್ ಅವ್ರನ್ನೇ ಗೆಲ್ಲಿಸ್ತಾರೆ ಅಂತೀರಾ ಹಾಗಾದ್ರೆ? ಹೌದು. ದೇಶಕ್ಕೆ ಯಾರು ಬೇಕು ಸರ್ ಈ ಬಾರಿ? ಮೋದಿ. ಯಾಕೆ ಬೇಕು? ಅವ್ರು ಇರ್ಬೇಕು. ಅವ್ರಿದ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಯಾವ ಅಭ್ಯರ್ಥಿ ಗೆಲ್ತಾರೆ? ರಕ್ಷಾರಾಮಯ್ಯ. ಯಾಕೆ ರಕ್ಷಾರಾಮಯ್ಯನೇ ಗೆಲ್ತಾರೆ? ಸತಿ ಒಲವು ಇದೆ ರಕ್ಷಾರಾಮಯ್ಯ ಅವ್ರಿಗೆ. ಹೊಸ ಮುಖ ಗೆಲ್ಲಿಸ್ತಾರೆ ಜನ. ಹೌದು, ಯೂತ್ ಪಕ್ಕಾ ಬರುತ್ತೆ, ಕಾಂಗ್ರೆಸ್ ಬರುತ್ತೆ ಸರ್. ಇಲ್ಲಿ ಶರತ್ ಬಚ್ಚೇಗೌಡರು ಒಲವು ಜಾಸ್ತಿ ಇದೆ ನಮ್ಮ ಕ್ಷೇತ್ರದಲ್ಲಿ. 100% ಇಲ್ಲಿ ಕಾಂಗ್ರೆಸ್ ಒಲವು ಜಾಸ್ತಿ ಇದೆ. ನಮ್ಗೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲಬೇಕು. ಯಾಕೆ ಸರ್? ಬಿಜೆಪಿ ದುರಾಡಳಿತ, ರೈತರ ಬಗ್ಗೆ ಏನೂ ಅನುಕೂಲ ಮಾಡಿಲ್ಲ. ಸರ್ಕಾರದ್ದು ಗ್ಯಾರಂಟಿಗಳು ಒಳ್ಳೆ ಜನಗಳಿಗೆ ತಲುಪಿಸ್ತಾ ಇದ್ದಾರೆ ನಮ್ಮ MLA ಸಾಹೇಬರು. ಆದ್ದರಿಂದ ಎಲ್ಲರೂ ಒಲವು ಶರತ್ ಬಚ್ಚೇಗೌಡರು ಪರವಾಗಿ ಕಾಂಗ್ರೆಸ್ ಇಲ್ಲಿ ಗೆಲುವಾಗ್ತದೆ. ರಕ್ಷಾರಾಮಯ್ಯನವರು ಗೆಲುವು ಗ್ಯಾರಂಟಿ. 3 ಲಕ್ಷ ಲೀಡಿಂದ ಗೆಲ್ತಾರೆ. ಈ ಸುಧಾಕರ್ ಇದ್ದಾನಲ್ಲ, ಇವನು ಕೊರೋನಾ ಟೈಮಲ್ಲಿ ತುಂಬ ಜನಕ್ಕೂ ತೊಂದರೆ ಕೊಟ್ಟಿದ್ದಾನೆ. ಎಲ್ಲ ಕಡೆನೂ ಮೋದಿನೇ ಬರ್ತೈತೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲೋದೇ ರಕ್ಷಾರಾಮಯ್ಯ. ಇಲ್ಲಿ ಏನಿದ್ರು ಕಾಂಗ್ರೆಸ್ ಅಲ್ಲೇ. ಶರತ್ ಬಚ್ಚೇಗೌಡ ಹೊಸಕೋಟೆ ತಾಲೂಕಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಬಂದು ಪ್ರದೀಪ್ ಈಶ್ವರ್. ಯಾರು ಗೆಲ್ಲಿಸ್ತೀರಾ ಈ ಸಾರಿ? ನಾವು ಮೋದಿ ಅವ್ರನ್ನ ಗೆಲ್ಲಿಸ್ತೀವಿ. ಯಾಕಂದ್ರೆ ಅವ್ರು ನಮ್ಮ ದೇಶ ಅವರು ಉದ್ಧಾರ ಮಾಡ್ತಾವ್ರೆ, ಒಳ್ಳೆ ಇದು ಮಾಡ್ತಾವ್ರೆ. ಅದಕ್ಕೆ ರಕ್ಷಾರಾಮಯ್ಯನು 1 ಲಕ್ಷ ಮತದಾಂತರದಿಂದ ಗೆಲ್ತಾರೆ. ಓಕೆ, ಹೊಸಕೋಟೆ ಕ್ಷೇತ್ರ ಆಗಲಿ ಯಾವ ಕ್ಷೇತ್ರ ಆಗಲಿ ಏನು ಅಂತ ಏನಿಲ್ಲ. ಯಾಕಂದ್ರೆ ಸುಧಾಕರ್ ಅವರು ಮಂತ್ರಿ ಆದಾಗ, ಅವರು ಆಪರೇಷನ್ ಕಮಲ ಆದಾಗೆಲ್ಲ ನೋಡಿದ್ದಾರೆ ಜನ. ಉತ್ತಮ ಅಭ್ಯರ್ಥಿ ಯಾರನ್ನಾಗಿ ಆಯ್ಕೆ ಮಾಡ್ತೀರಾ ನೀವು? ನಾವು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯನವ್ರನ್ನೇ ಆಯ್ಕೆ ಮಾಡ್ತೀವಿ. ನಾವು ರಕ್ಷಾರಾಮಯ್ಯ ಕಾಂಗ್ರೆಸ್. ಯಾಕೆ? ನಮ್ಗಿಷ್ಟ ಅವರು. ನಮ್ಗೆ ಅನುಕೂಲ ಆಗೈತೆ. ನಮಗೆ ಫ್ರೀ ಭಾಗ್ಯಗಳೆಲ್ಲ ಬಂದೈತೆ. 2000 ಬರುತ್ತೆ, ಅಕ್ಕಿದು ಬರುತ್ತೆ, ಕರೆಂಟ್ ಬಿಲ್ ಫ್ರೀ ಬಂದೈತೆ. ಬಡವರಿಗೆ ಅನುಕೂಲ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ. ಯಾವ ಅಭ್ಯರ್ಥಿ ಗೆಲ್ತಾರೆ ಈ ಬಾರಿ? ರಕ್ಷಾರಾಮಯ್ಯ ಗೆಲ್ಬೋದು ಅನಿಸ್ತದೆ. ಹೇಗೆ ಹೇಳ್ತೀರಾ ಸರ್? ಹೇಗಂದ್ರೆ ಅವರು ಆ ಕಾಲದಿಂದ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾರೆ. ಅವ್ರು ಒಳ್ಳೆ ಹೆಸರು ಬೇರೆ ಐತೆ. ಒಟ್ನಲ್ಲಿ ನಮ್ಗೇನಂದ್ರೆ ಅಲ್ಲಿ ಮೋದಿ ಇರಬೇಕು, ಇಲ್ಲಿ ನಮ್ಮ ಯಲಹಂಕಕ್ಕೆ ಮಾತ್ರ ವಿಶ್ವನಾಥ್ ಇರಬೇಕು. ಯಾವ ಅಭ್ಯರ್ಥಿ ಗೆಲ್ಬೇಕು? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿನೇ ಬರಬೇಕು ಸರ್. ನಮ್ಮ ಯಲಹಂಕದಲ್ಲೆಲ್ಲ ಬಿಜೆಪಿನೇ ಇದೆ ಹೈಯೆಸ್ಟ್. ಆಲ್ಮೋಸ್ಟ್ 3% ಬಿಜೆಪಿನೇ ಇದೆ. ಬಿಜೆಪಿಗೆ ಯಾಕೆ? ಬಿಜೆಪಿಗೆ ಎಲ್ಲ ನಮಗೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ವಿಶ್ವನಾಥ್ ಅವರು. ನಾವೀಗ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು. ಆದ್ರೆ ಕಡೆ ಕ್ಷಣದಲ್ಲಿ ಅವರ ಕೈ ತಪ್ಪಿ ಟಿಕೆಟ್ ಸುಧಾಕರ್ ಅವರ ಪಾಲಾಯಿತು. ಹೀಗಿರುವಾಗ ಯಲಹಂಕ ಕ್ಷೇತ್ರದ ಜನರ ಒಲವು, ಮತದಾರರ ಒಲವು ಯಾರ ಪರವಾಗಿದೆ, ಯಾವ ಅಭ್ಯರ್ಥಿಯ ಪರವಾಗಿದೆ? ಬನ್ನಿ ನೋಡ್ಕೊಂಡ್ ಬರೋಣ. ಅದೇ ಅವ್ರ ಹಣಬರ್ ಯಾರು ಚೆನ್ನಾಗೈತೆ ಅವ್ರು ನೋಡ್ಬೇಕು. ಇಬ್ರು ಫೈಟ್ ಚೆನ್ನಾಗೈತೆ ನೋಡ್ಬೇಕು. ಈ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿನ ನೀವು ಗೆಲ್ಲಿಸ್ತೀರಾ? ಯಾರು ಅಂದ್ರೆ ಮೋದಿ ಅಭ್ಯರ್ಥಿ ಗೆಲ್ಸ್ಬೇಕು, ಮೋದಿನ ಗೆಲ್ಸ್ಬೇಕು. ನಮ್ದು ಅದೇ ಏಮು. ಕ್ಯಾಂಡಿಡೇಟ್ ಮುಖ್ಯ ಅಲ್ಲ ನಮ್ಗೆ, ಮೋದಿನ ಗೆಲ್ಸ್ಬೇಕು ಅಂತ ನಮ್ಮ ಇದು. ಬಿಜೆಪಿನೇ ಬರೋದು, ಮೋದಿಯವರೇ ಬರೋದು. ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಅಭಿವೃದ್ಧಿ. ಈ ಕ್ಷೇತ್ರದಲ್ಲಿ ಎಲ್ಲ ಬಿಜೆಪಿನೇ. ಯಾಕಂದರೆ ಮೋದಿ ಅವರು ನಮಗೆ ತುಂಬ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಮೊದಲಿಂದ ಈ ಕ್ಷೇತ್ರ SR ವಿಶ್ವನಾಥ್ ನಾವು ಕೇಳಿದಾಗೆಲ್ಲ ನಮ್ಗೇನು ಸಹಾಯ ಬೇಕಾದರೂ ಮಾಡ್ತಾರೆ. ಜನ ಏನಿಂತ ಕೇಳಬೇಕು, ನನಗೆ ಬೇಕು ಅನ್ನೋದೇನಿಲ್ಲಲ್ಲ, ಅವರೇ ಎಲ್ಲ ಮಾಡ್ತಾ ಇದ್ದಾರಲ್ಲ ಮೋದಿಯವರು. ಅವರು ನೋಡೋಕೆ ಓಟ್ ಹಾಕ್ತಾ ಇದೀವಿ. ಇಲ್ಲಿ SR ವಿಶ್ವನಾಥ್ ನೋಡಿ ಓಟ್ ಹಾಕ್ತಾ ಇದೀವಿ. ಯಾವ ಪಕ್ಷಕ್ಕೆ ನಿಮ್ಮ ಮತ? ನಮ್ದು ಬಿಜೆಪಿ. ನಾವು ಕಾಂಗ್ರೆಸ್. ಓಕೆ, ಒಳ್ಳೇದು ಮಾಡುತ್ತಾ ಕಾಂಗ್ರೆಸ್ ಹಾಕಿದ್ರೆ? ಏನೋ ಅವಾಗಿಂದ ಆಗ್ತಾ ಇದೀವಿ, ಅದೇ ಇದು. ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಓಟ್ ಕೊಡೋಣ ಅಂತಾನೆ ನಾವು ಡಿಸೈಡ್ ಮಾಡಿದ್ವಿ. ಇವತ್ತು ಸುಧಾಕರ್ ಮತ್ತೆ ರಕ್ಷಾರಾಮಯ್ಯ ಅವರ ನಡುವೆ ನೇರ ಫೈಟ್ ಇರುವಂತದ್ದು. ಯಾವ ಅಭ್ಯರ್ಥಿ ಗೆಲ್ಲಬಹುದು? ಇವಾಗಿರೋ ಲೆಕ್ಕಾಚಾರ ನೋಡಿದ್ರೆ ರಕ್ಷಾರಾಮಯ್ಯಗೆ ಸ್ವಲ್ಪ ಸಪೋರ್ಟ್ ಮಾಡಂಗೆ ಕಾಣಿಸ್ತಾ ಇದೆ ಸರ್. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಳಗೊಂಡಿರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ದೇವನಹಳ್ಳಿ ಕೂಡ ಒಂದು ಪ್ರಮುಖ ಕ್ಷೇತ್ರವಾಗಿದೆ. ದೇವನಹಳ್ಳಿ ಜನರ ಒಲವು ಯಾವ ಅಭ್ಯರ್ಥಿಯ ಪರವಾಗಿದೆ, ಇಲ್ಲಿನ ಜನಾಭಿಪ್ರಾಯ ಏನಾಗಿದೆ, ಬನ್ನಿ ನೋಡ್ಕೊಂಡ್ ಬರೋಣ.
ನೀವು ಯಾರ ಪರವಾಗಿದ್ದೀರಾ? ನಾವು ಯಾರ ಪರ ಅಂತ ಹೇಳಕ್ ಹೋದ್ರೆ ಈ ರಾಜಕಾರಣ ನಮ್ಗಂಡು ನಾವು ಜೀವನ ರೈತ ಸಂಘದಾಗ ಇದ್ದೀವಿ, ಯಾರ ಪರ ಅಂತ ಹೇಳಕ್ಕಾಗಲ್ಲ. ನಾವು ಈ ಉಸ್ತುವಾರಿ ಮಂತ್ರಿ ಆಗಿದ್ರು ಯಾರು ಸುಧಾಕರ್ ಅವರು, ನಮ್ದು ಬರೀ ಉಸ್ತುವಾರಿ ಮಂತ್ರಿ ಅಂತ ಹೆಸರಿಗಷ್ಟೇ. ಅದು ಬಿಟ್ರೆ ಇಲ್ಲಿ ಏನು ನಮ್ಗೆ ಸಹಕಾರ ನೀಡಿಲ್ಲ, ಯಾರಿಗೂ ಜನ ಏನು ಹೆಲ್ಪ್ ಮಾಡಿಲ್ಲ, ರೈತರಿಗಂತೂ ಒಂಚೂರು ಹೆಲ್ಪ್ ಇಲ್ಲ. ಸರ್ ನಿಮ್ಮ ಮತ ಯಾರಿಗೆ? ನಮ್ಮ ಮತ ರಕ್ಷಾರಾಮಯ್ಯನವ್ರಿಗೆ ಯಾಕೆ ಸರ್? ಸರ್ ಯಾಕೆ ಅಂತಂದರೆ ನಮ್ಮ ಕ್ಷೇತ್ರದಾಗ ಕೆ ಎಚ್ ಮುನಿಯಪ್ಪನವ್ರು ಇದ್ದಾರೆ. ಇದರಿಂದ ನಾವು ರಕ್ಷಾರಾಮಯ್ಯನವ್ರಿಗೆ ವೋಟ್ ಮಾಡ್ಬೋದು. ಚಿಕ್ಕಬಳ್ಳಾಪುರದಲ್ಲಿ ಯಾವ ಪಕ್ಷ ಗೆಲ್ಲಬೇಕು? ಕಾಂಗ್ರೆಸ್ ಗೆಲ್ಬೇಕು. ಯಾಕೆ? ಏನೋ ರಕ್ಷಾರಾಮಯ್ಯನವ್ರು ಕೆಲಸ ಮಾಡಿಸ್ತಾನಂತ ಮೊದಲಿಂದ ಕಾಂಗ್ರೆಸ್ ಬೆಲ್ಟ್ ಇದು. ನಮಗೆ ರಕ್ಷಾರಾಮಯ್ಯನವರು ಬೆಸ್ಟ್ ಅನಿಸುತ್ತೆ ಸರ್. ಯಾಕೆ ಸರ್? ಸರ್ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಬಡವರಿಗೆ ಬೇಜಾರು ಅನುಕೂಲ ಆಗ್ತಾ ಇದೆ. ತುಂಬ ಗ್ಯಾರಂಟಿಗಳಿಂದ ತುಂಬ ಜನಕ್ಕೆ ಇದಾಗ್ತಾ ಇದೆ. ಬಿಜೆಪಿ ಬೇಕಾ ಕಾಂಗ್ರೆಸ್ ಬೇಕಾ? ಸರ್ ಕಾಂಗ್ರೆಸ್ ಬೇಕು. ಯಾಕೆ ಸರ್? ಸರ್ ಮೋದಿಯವರು 10 ವರ್ಷದಿಂದ ಮಾಡಿ ಏನು ರೈತರಿಗೆ ಏನು ಸಹಾಯ ಮಾಡಿಲ್ಲ. ಈ ಕಾಂಗ್ರೆಸ್ ಬಯಸ್ತಾ ಇದ್ದೀವಿ. ಯಾವ ಅಭ್ಯರ್ಥಿ ಗೆಲ್ತಾರೆ ಈ ಬಾರಿ? ಈ ಬಾರಿನೂ ಮತ್ತೆ ಬಿಜೆಪಿನೇ ಗೆಲ್ತದೆ. ಯಾಕೆ ಸರ್? ಯಾಕೆ ಅಂತ ಹೇಳ್ತೀರಾ? ಈಗ NDA ಈಗ 10 ವರ್ಷದಲ್ಲಿ ಒಳ್ಳೆ ಚೆನ್ನಾಗಿ ಆಡಳಿತ ನಡೆಸಿದ್ದಾರೆ. ಸಮರ್ಥ ಭಾರತ ಇದು ಮಾಡ್ತಾ ಇರ್ತಾರೆ, ವಿಕಸಿತ ಭಾರತ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಕಾಂಗ್ರೆಸ್ಸಿಗೆ ಗೆಲ್ಲಿ, ಬಡವ್ರಿಗೆಲ್ಲ ಸಹಾಯ ಮಾಡ್ತಾವ್ರೆ, ಅಕ್ಕಿ ಕೊಡ್ತಾವ್ರೆ, 2000 ಆಗ್ತಾವ್ರೆ. ಕಾಂಗ್ರೆಸ್ಸೇ ಬರಲಿ. ದಳ ಹೋದ್ಮೇಲೆ ಕಾಂಗ್ರೆಸ್ಸೇ ಇರಲಿ. ಅದಕ್ಕೆ ಕಾಂಗ್ರೆಸ್ ಗಿಡಗಳೇ ಹಾಕಿರೋದು ಇಂದಿರಾ ಗಾಂಧಿ ಹೋಗ ನಮ್ಗೆ ಆ ಕೈನೇ ಬರಬೇಕು ಅಷ್ಟೇ, ಅವರೇ ಬರಬೇಕು. ಈ ಬಾರಿ ರಕ್ಷಾರಾಮಯ್ಯವರೇ ಗೆಲ್ತಾರೆ. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕಾರ್ಯಗಳು ಮಾಡಿರೋದ್ರಿಂದ ಜನ ಎಲ್ಲ ಕಾಂಗ್ರೆಸ್ ಪರ ಒಲವಿದೆ. ಕಾಂಗ್ರೆಸ್ ಅಭ್ಯರ್ಥಿ. ಕಾಂಗ್ರೆಸ್ ಅಭ್ಯರ್ಥಿ ಯಾಕೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬೇಕು? ಗ್ಯಾರಂಟಿ ಯೋಜನೆಗಳೆಲ್ಲ ಅನುಷ್ಠಾನಗೊಂಡಿದೆ. ಯಾರನ್ನ ಬರಲಿ ಸರ್, ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿ ನಡೆಸೋರಂತ ಬೇಕು. ಕಾಂಗ್ರೆಸ್ ರಕ್ಷಾರಾಮಯ್ಯ ಅವರೇ ಗೆಲ್ಲೋದು. ಅವರು ಪರವಾಗಿಲ್ವಾ ಕ್ಷೇತ್ರ? ಸುಧಾಕರ್ ಅವ್ರು ಭಾಳ ಒಳ್ಳೆ ವ್ಯಕ್ತಿ. ಅವ್ರು MLA ಆದಾಗ ಅಧಿಕಾರದಲ್ಲಿ ಇದ್ದಾಗ ಜನಗಳನ್ನ ಅಷ್ಟು ಪ್ರೀತಿಯಿಂದ ನೋಡಿದ್ದಾರೆ. ಆಮೇಲೆ 40-60 ಅನ್ನೋ ಪರ್ಸೆಂಟೇಜ್ ಸರ್ಕಾರದಲ್ಲಿ ನಂಬರ್ 1 ಸರ್ಕಾರ. JDS ಅವ್ರಿಗೂ ಅದೇ ಬೇಕಾಗಿರೋದು. ಅವರು ಮಾಡ್ಕೊಂಡಿರೋ ಆಸ್ತಿನ ಉಳಿಸ್ಕೊಳ್ಳೋಕ್ಕೆ ಸಹಾಯ ವಹಿಸಲು ಒದ್ದಾಡ್ತಾವ್ರು ಪಾಪ. ಸರ್ ಕಾಂಗ್ರೆಸ್ ಅಂದ್ರೆ ನನಗೆ ಸೂಕ್ತ ಅನ್ಸುತ್ತೆ ಸರ್. ಡಾಕ್ಟರ್ ಸುಧಾಕರ್ ಅವರು. ಯಾಕೆ? ಕೇಂದ್ರ ಸರ್ಕಾರದಲ್ಲಿ ಒಳ್ಳೆ ಆಡಳಿತ ಬೇಕು, ಹಂಗಾಗಿ ಮೋದಿ ಕೈನ ಬಲ ಮಾಡೋದಕ್ಕೆ ಕೆ ಸುಧಾಕರ್ ಅವರು ಬೇಕಾಗುತ್ತೆ. ಯಾವ ಅಭ್ಯರ್ಥಿ ಈ ಬಾರಿ ವಿನ್ ಆಗ್ತಾರೆ ಚಿಕ್ಕಬಳ್ಳಾಪುರದಿಂದ? ಸರ್ ಇಲ್ಲಿ ಸುಧಾಕರ್ ವಿನ್ ಆಗ್ತಾರೆ. ರಕ್ಷಾರಾಮಯ್ಯನವರು ಸರ್ ಬರಲ್ಲ ಸರ್. ಸರ್ಕಾರದ 5 ಗ್ಯಾರಂಟಿಗಳು ವರ್ಕ್ ಆಗ್ತೈತೆ ಮತ್ತು ಬಿಜೆಪಿಯ ದೃಢಾಡಳಿತ ಇದೆಲ್ಲ ಬೋಗಸ್ನಿಂದ ಹೇಳಿಕೆ ಕೊಟ್ಟಿರೋದು. 5-10 ವರ್ಷಗಳ ಕಾಲ ಉದ್ಯೋಗ ಕೊಡ್ತೀನಿ ಅಂದ್ರೆ ಉದ್ಯೋಗ ಕೊಟ್ಟಿಲ್ಲ. ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಈ ಬಾರಿ ರಕ್ಷಾರಾಮಯ್ಯನವರು ಯುವಕರು ಬಂದಿರೋದ್ರಿಂದ 100% ಇಲ್ಲಿ ನಮ್ಮ ರಕ್ಷಾರಾಮಯ್ಯನವ್ರು ಗೆಲ್ತಾರೆ. ಚಿಕ್ಕಬಳ್ಳಾಪುರ ಸುಧಾಕರನ್ ಗ್ಯಾರಂಟಿ ಗೆಲ್ತಾನೆ, ಯೋಜನೆ ಮಾಡಂಗಿಲ್ಲ. ಹೇಗೆ ಹೇಳ್ತೀರಾ ಅಷ್ಟು ಕಾನ್ಫಿಡೆನ್ಸ್? ಯಾರ ಇಂಥವ್ರು ಒಬ್ರು 100 ಒಬ್ರು ಹೇಳ್ಬಿಟ್ರೆ ಆಗೋತದ ರಕ್ಷಾರಾಮಯ್ಯ ಅಂತ. ಮೋದಿಯಿಂದ ಅಲೆಯಿಂದನೇ ಸುಧಾಕರ್ ಅವ್ರು ಗೆಲ್ತಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೋದಿ ಅಲೆ ಇದೆಯಾ ಇವತ್ತಿಗೂ? ಇದೆ. ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಅವರು 100% ವಿನ್ ಆಗ್ತಾರೆ. ಹೇಗೆ 100% ಹೇಳ್ತೀರಿ? ಯಾಕಂದ್ರೆ ಅವರೆಲ್ಲ ಒಳ್ಳೆ ಕಾರ್ಯಕರ್ತರು, ಒಳ್ಳೆ ವ್ಯಕ್ತಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂದರೆ ಈಗ ಇವ್ರು ಗೆಲ್ಲಬೇಕು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರೋದು ಈಗ ಆಲ್ರೆಡಿ 10 ವರ್ಷದಿಂದನೂ ಏನು ಡೆವಲಪ್ಮೆಂಟು ಏನಾಗಿದೆ ಎಲ್ಲರಿಗೂ ಗೊತ್ತಿರೋದೆ. ಮೋದಿನೇ ಇರಬೇಕು. ಯಾಕೆ ಸರ್? ಒಳ್ಳೆ ಕೆಲಸ ಮಾಡ್ತಾವನೆ, ಆಚೆ ಕಡೆ ಮಿಲಿಟ್ರಿಕ ಇನ್ನೊಂದು ಮತ್ತೊಂದು ದೇಶಕ್ಕಾಗಿ ಕರೆಕ್ಟಾಗಿ ಮಾಡ್ತಾವನೆ. ಕಳೆದ ಬಾರಿನೂ ಕಾಂಗ್ರೆಸ್ಸೇ, ಈ ಬಾರಿನೂ ಕಾಂಗ್ರೆಸ್ಸೇ, ಯಾವಾಗಲೂ ಕಾಂಗ್ರೆಸ್. ಸರ್ ಚಿಕ್ಕಬಳ್ಳಾಪುರ ಲೋಕಸಭೆ ಇವಾಗ ನಿಂತವನೆ ರಕ್ಷಾರಾಮಯ್ಯ. ಹೊಸಬನು ಒಂದು ಯೂತು ನಮ್ಮ 8 ತಾಲೂಕಿಂದನೂ ಆತನಿಗೆ ಸಪೋರ್ಟ್ ಮಾಡ್ಬೇಕನ್ನೋ ಒಂದು ಲೆಕ್ಕಾಚಾರ ತೀರ್ಮಾನ ತಗೊಂಡಿದ್ದಾರೆ. ಬಡವರು ಬಗ್ಗರಿಗೆ ಸಿದ್ದರಾಮಯ್ಯನವರು 2,000 ಕಾಸು ಕೊಡ್ತಾನೆ, ಕಳಿಸ್ತಾನೆ. ಅವರು ನಿನ್ನೆ ಯಾವುದೋ ಒಂದು ಅಂಗಡಿಗೆ ಹೋಗಿದ್ರಿ, ಅಲ್ಲಿ ಅಂಗಡಿ ಹತ್ರ ಹೇಳ್ತಾ ಇದ್ದಾರೆ ಹೆಂಗಸರು, ನೋಡಿ ಸರ್ 2,000 ಕಾಸು ಕೊಟ್ಟರು, ಇವತ್ತು ನಮ್ಮ ಮನೆ ಸಂಸಾರ ನಡೀತಾ ಇದೆ ಅಂತ ಹೇಳಿದ್ರು. ರಕ್ಷಾರಾಮಯ್ಯ ಅವರೇ. ಹೇಗೆ ಹೇಳ್ತೀರಾ? ಹೌದು ಸರ್, ಅವರು ಯುವಕರು ಒಳ್ಳೆಯ ಯೂತು, ಚೆನ್ನಾಗಿ ಮಾಡ್ತಾರೆ ಕೆಲಸ. ದೇವನಹಳ್ಳಿನಲ್ಲಿ ಯಾವ ಪಕ್ಷಕ್ಕೆ ಜಾಸ್ತಿ ಮುನ್ನಡೆ ಸಿಗಬಹುದು? ಕಾಂಗ್ರೆಸ್ ಮುನ್ನಡೆ ಇದೆ.
ನಾವಿವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಕೆ ಸುಧಾಕರ್ ಅವರಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಯಾವ ಅಭ್ಯರ್ಥಿ ಗೆಲ್ಬೇಕು? ನಮ್ಮ ಸುಧಾಕರ್ ಅವರು ಗೆಲ್ಲಿ ಅಂತ ನಮ್ಮ ಉದ್ದೇಶ. ಓಕೆ, ಇದೆಲ್ಲ ಸುಧಾಕರ್ ಕಡೆನೆ. ಯಾಕಂದ್ರೆ ಅವ್ರು ಗೆದ್ರೆ ನಮ್ಮ ದೇಶಕ್ಕೆ ಮೋದಿ ಇರ್ತಾರೆ. ಮೋದಿ ಇದ್ರೇನೆ ದೇಶ. ಸರ್ ನಮ್ಮ ಅಭ್ಯರ್ಥಿ ಬಂದು ಸುಧಾಕರ್ ಅವರು ಸರ್. ಯಾಕೆ ಸುಧಾಕರ್ ಅವರು? ಸರ್ ಸುಧಾಕರ್ ಅವ್ರಿಗಿನ್ನ ಹೆಚ್ಚಾಗಿ ಮೋದಿ ಅವ್ರಿಗೆ ನಾವು ಕೈಯಿಂದ ಬೆಂಬಲ ಕೊಡಬೇಕು. ಒಳ್ಳೆ ಪ್ರಧಾನಿ ಸರ್. ನಮಗೆ BJP ಬರಬೇಕು. ಸೆಂಟ್ರಲಲ್ಲಿ ತುಂಬ ಮೋದಿ ಅವರು ಒಳ್ಳೆ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಮತ್ತು ಸಮಾಜಕ್ಕೆ ಇಡೀ ವರ್ಲ್ಡ್ ಒಳ್ಳೆ ಉತ್ತಮವಾದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಕೊಂಡಿದ್ದಾರೆ. ರಾಜ್ಯದ ಗ್ಯಾರಂಟಿಗಳು ಕಾಂಗ್ರೆಸ್ನ ಕೈ ಹಿಡಿತಾವೆ ಅಂತ ನಂಬ್ತೀರಾ? ಇಲ್ಲ ಸರ್, ಅವ್ರ ಗ್ಯಾರಂಟಿಗಳು ಒಬ್ರು ಕೊಟ್ಟರೆ ಒಬ್ರು ಕೊಡ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಬೆಂಗಳೂರೆಲ್ಲ ಬರಗಾಲ ಬಂದು ನಿಂತೈತೆ, ನೀರಿಲ್ಲ, ಎಲ್ಲೋದ್ರೂ ನೀರಿಲ್ಲ. ಸಿದ್ದರಾಮಯ್ಯ ಅವ್ರು ಬಂದರೆ ಬರೀ ಬರಗಾಲ. ಕಾಂಗ್ರೆಸ್ ಅವ್ರು ಒಳ್ಳೇದು ಮಾಡೋ ಬಡವ್ರ ಬಗ್ಗೆ ಕಾಂಗ್ರೆಸ್ ಬಡವ್ರು ಮೋದಿ ಅಂತವ್ರು ಏನು ಮಾಡೋದು ಸರ್? ಎಲ್ಲ ರೇಟ್, ಗ್ಯಾಸ್ ರೇಟ್ ಜಾಸ್ತಿ, ಎಲ್ಲ ರೇಟ್ ಜಾಸ್ತಿ, ಬಡವ್ರ ಬಗ್ಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಗ್ಯಾರಂಟಿಗಳು ತುಂಬಾ ಅನುಕೂಲ ಆಗಿದೆ ಜನಸಾಮಾನ್ಯರಿಗೆ, ಬಡವರಿಗೆ ಸರ್. ಬಡವ್ರ ಬಗ್ಗೆ ಅನುಕೂಲ ಆಗಿದೆ. ನಮ್ಮ ಪಕ್ಷಕ್ಕಿಂತಲೂ ದೇಶದ ಹಿತದೃಷ್ಟಿಯಿಂದ BJPಗೆ ಓಟ್ ಕೊಡಬೇಕು ಅನ್ನೋದು ನಮ್ಮ ಭಾವನೆ. ನಮ್ಮ ಹೊಟ್ಟೆ ಪಕ್ಷ, ಯಾವ ಪಕ್ಷ ಬಂದ್ರೆ ಆ ಪಕ್ಷ. ಅಂದ್ರೆ ಹೊಟ್ಟೆ ಪಕ್ಷ ಅಂದ್ರೆ ನಮ್ಗೆ ಯಾರು ಊಟ ಕೊಡ್ತಾರೋ ಅವ್ರ ಪಕ್ಷ. ಸರ್ ಇವರೆಲ್ಲ ಸರಿ ಮಾಡಿದ್ದು ಕಾಂಗ್ರೆಸ್ನವರು. ಆದರೆ ಫ್ರೀ ಬಿಟ್ಟಿದ್ದು ತಪ್ಪು. ಈಗ ಹೆಂಗ್ ಸೇಲ್ ಮಾಡ್ತಾರೆ, ಬರ್ತೀರಿ ಅಂತ ಹೋದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂದ್ರೆ ವಾರ ಆಗಲಿ ಬರಲ್ಲ. ಯಾವ ಪಕ್ಷ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು? ಕಾಂಗ್ರೆಸ್. ಯಾಕೆ ಸರ್? ಯಾಕೆ ಅಂದರೆ ಈಗ 5 ಗ್ಯಾರಂಟಿ ಕೊಟ್ಟವ್ರೆ, ಎಲ್ಲ ಬಡಬಗ್ಗರಿಗೆ ಎಲ್ಲ ಅನುಕೂಲ ಆಗೈತೆ. ರಕ್ಷಾರಾಮಯ್ಯರು ಒಳ್ಳೆ ವ್ಯಕ್ತಿ. ರಕ್ಷಾರಾಮಯ್ಯ ಅವರೇ ಗೆಲ್ಲಬೇಕು, ಅವರೇ ಗೆದ್ದೇ ಗೆಲ್ತಾರೆ. ಸರ್ ಇರೋದ್ರಲ್ಲಿ BJPನೇ ಬೆಟ್ರ್ ಅನಿಸುತ್ತೆ ನಮಗೆ. ಯಾಕೆ? ಯಾಕೆಂದರೆ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ನೋಡೋಣ ಯಾರು ಬರ್ತಾರಂತ ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ. ಇರೋ ಅಭ್ಯರ್ಥಿಗಳಲ್ಲಿ ಯಾರು ಬೆಸ್ಟ್ ಅನ್ಸುತ್ತೆ? ಕೆ ಸುಧಾಕರ್ ಮತ್ತೆ ರಕ್ಷಾರಾಮಯ್ಯ ಅವರಲ್ಲಿ ನೋಡೋಣ, ಹೊಸ ಮುಖ ರಕ್ಷಾರಾಮಯ್ಯ ಅವರು, ಅವ್ರಿಗೊಂದಿಲ್ಲ ಚಾನ್ಸ್ ಕೊಡೋಣ. ದೇಶಕ್ಕೆ ರಾಜ್ಯಕ್ಕೆ ಏನು ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತೀರಾ ಜನಸಾಮಾನ್ಯರಾಗಿ? ಬೇಸಿಕ್ ಅಮ್ಯುನಿಟೀಸ್, ರಸ್ತೆ, ನೀರು ಅಲ್ವಾ, ಎಲ್ಲರೂ ಅದೇ ಎಕ್ಸ್ಪೆಕ್ಟ್ ಮಾಡೋದು. ಸರ್ ನಾವು ಪಕ್ಷ ಅಂತ ನೋಡೋಕೆ ಮೊದಲು ಜನರಿಗೆ ಎಲ್ರಿಗೂ ಒಳ್ಳೇದಾಗಬೇಕು. ಈ ಜನ ಆ ಜಾತಿ ಯಾವುದು ನೋಡಬಾರ್ದು. ಒಟ್ಟಿನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೋದು. ಸುಧಾಕರ್ ಅವರು ಗೆಲ್ತಾರೆ, ಇದರಲ್ಲಿ ಎರಡೇ ಸಲ. ರಕ್ಷಾರಾಮಯ್ಯ ಅಂತ ಕೆಲಸ ಏನು ಮಾಡಿಲ್ಲ. ಅವರಿನ್ನೂ ಒಂದು ಗ್ರಾಮ ಪಂಚಾಯತಿನಲ್ಲಿ ನಿಂತು ಒಂದು ಅಧ್ಯಕ್ಷತನ ಆಗಿ ಸ್ವಲ್ಪ ಅಧ್ಯಕ್ಷತನ ನಡ್ಕೊಂಡು ದೊಡ್ಡ ಅಧಿಕಾರಕ್ಕೆ ಬಂದರೆ ಆಗ್ಬೋದು. ಇದೆಲ್ಲ ಸಿದ್ದರಾಮಯ್ಯ ಮಾಡ್ತದ ಕುತಂತ್ರ ಇದೆಲ್ಲ. ಸ್ವಾಮಿ ನೀವು ಏನನ್ನ ಹೇಳ್ರಿ, ಬಡವ್ರ ಪಕ್ಷ ಇದು ಕಾಂಗ್ರೆಸ್ ಪಕ್ಷ. ಅವರೇ ಹೇಳ್ತಾರೆ, ಅವರೇ ಹಾಕ್ತಾರೆ ಓಟು. ಯಾರು ಗೆಲ್ಬೇಕು? ಈ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಬರೀ ಮೋಸ ಹೇಳ್ತಾರೆ ಅಷ್ಟೇ ಬಾಯಿಗೆ. ಅವ್ರ ಅಪ್ಪನ ಮನೆಯಿಂದ ಯಾವುದು ಕೊಡಲ್ಲ. ನಮಗೆ ಕಾಂಗ್ರೆಸ್ಸೇ ಗೆಲ್ಲಬೇಕು. ಯಾಕೆ? ಯಾಕಂದ್ರೆ ನಾವು ಅವತ್ತಿಂದ ಕಾಂಗ್ರೆಸ್ಸೇ, ಇವತ್ತು ನಮಗೆ ಕಾಂಗ್ರೆಸ್ಸೇ ಬೇಕು. ನಿಮ್ಮ ಒಲವು ಯಾರ ಪರವಾಗಿದೆ? ಕಾಂಗ್ರೆಸ್ ಸರ್. ಯಾಕೆ ಕಾಂಗ್ರೆಸ್ ಬರಬೇಕು? ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಫ್ರೀ ಬಸ್ ಮಾಡಿಕೊಟ್ಟಿದ್ದಾರೆ, ಫ್ರೀ ಕರೆಂಟ್ ಮಾಡಿಕೊಟ್ಟಿದ್ದಾರೆ. ಸರ್ ಯಾವ ಅಭ್ಯರ್ಥಿ ಗೆಲ್ಬೇಕು? ರಕ್ಷಾರಾಮಯ್ಯನ, ಕೆ ಸುಧಾಕರ? ರಕ್ಷಾರಾಮಯ್ಯ ಸರ್. ಯಾಕೆ ಸರ್? ಕಾಂಗ್ರೆಸ್ಸೇ ಬರಬೇಕು ಸರ್. ನಮ್ಮ ಮತ ಕಾಂಗ್ರೆಸ್ಗೆ. ಯಾಕಂದ್ರೆ ನಮ್ಗೆಲ್ಲ ಅನುಕೂಲ ಆಗ್ತಾ ಇದೆ. ಪ್ರತಿಯೊಂದಕ್ಕೂ ಬಡವ್ರ ಬಗ್ಗರಿಗೂ ಎಲ್ಲ ನೋಡ್ರಿ, BJP ಗೌರ್ಮೆಂಟು ಬೊಮ್ಮಾಯಿ ಅವರು ಇದ್ದಾಗ ಇಂದಿರಾ ಕ್ಯಾಂಟೀನ್ ನಿಲ್ಲಿಸ್ಬಿಟ್ಟಿದ್ರು. 2000 ರೂಪಾಯಿ ಕೊಡ್ತಾವ್ರ, 5 kg ಅಕ್ಕಿ ತಗೊಡ್ತಾವ್ರೆ. 5 kg ಅಕ್ಕಿ ದುಡ್ಡು ಅಕೌಂಟಿಗೆ ಬರ್ತಾ ಇದೆ. ಪ್ರತಿಯೊಂದು ಕೊಡ್ತಾ ಇದ್ದಾರೆ ಸರ್. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜಾತಿ ರಾಜಕೀಯ ವರ್ಕ್ ಆಗುತ್ತಾ? ಖಂಡಿತ ಆಗೋದಿಲ್ಲ ಸರ್. ಜಾತಿ ರಾಜಕಾರಣ ನಡೆದೇ ಇಲ್ಲ ಅವತ್ತಿಂದ. ರಕ್ಷಾರಾಮಯ್ಯನ, ಕೆ ಸುಧಾಕರ? ರಕ್ಷಾರಾಮಯ್ಯ. ಯಾಕೆ? ಕಾಂಗ್ರೆಸ್ ಅವರು ನಮ್ಮ ರಕ್ಷಾರಾಮಯ್ಯ ಅವರು ಇನ್ನೂ ಹೊಸ ಮುಖ, ಈಗ ತಾನೇ ಕ್ಷೇತ್ರಕ್ಕೆ ಬಂದಿದ್ದಾರೆ. ದೇಶಕ್ಕೆ ಬಂದ್ರು ಅನ್ನೋ ಕೆಲಸ ಮಾಡೋದು ಬೇಕು ಸರ್. ಯಾವ ಪಕ್ಷಕ್ಕೆ ನಿಮ್ಮ ಮತ? ನಾನು JDS. JDS ಮತ್ತೆ ಬಿಜೆಪಿ ಸುಧಾಕರ್ ಇದ್ದಾರೆ. ಎರಡು ಯಾವ ಅಭ್ಯರ್ಥಿ ಗೆಲ್ಬೇಕೀಗ ನಿಮ್ ಚಿಕ್ಕಬಳ್ಳಾಪುರದಲ್ಲಿ? ರಕ್ಷಾರಾಮಯ್ಯ ಇದ್ದಾರೆ, BJPನೇ. ನಮ್ಮ ಮತ ಇವಾಗ ಅಲ್ಲ ಸರ್, ನಾವು ಹುಡುಗಾಗಿಂದ ಕಾಂಗ್ರೆಸ್ಗೆ ಹಾಕೋದು. ನಮ್ದು ಸತ ಕಾಂಗ್ರೆಸ್ ನಮಗೆ. ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ ಅವರು. ಅಷ್ಟೇ. ನಮ್ಮದು ನಾಗಚಂದ್ರ, ಪಕ್ಕ BJP. ಮೂರೆಲ್ಲಾನು ಈ MLA ಎಲೆಕ್ಷನ್ ಯಾವ್ದು ಕಣ ಹಾಕ್ಕೊಂಡ್ಲಿ, MP ಎಲೆಕ್ಷನ್ನಾಗ ನರೇಂದ್ರ ಮೋದಿನೇ ಬರ್ಬೇಕು. ಯಾರು ಬರಬೇಕು? ಸುಧಾಕರ್ BJP. ಯಾಕೆ? ಯಾಕೆಂದ್ರೆ ಅವರು ದೇಶಕ್ಕೋಸ್ಕರ ಒಳ್ಳೇದು ಇದು ಮಾಡ್ತಾರೆ ಅಂತ ಮೋದಿ. ನಮಗೆ ಸುಧಾಕರ್ ಅವ್ರು ಗೆಲ್ಬೇಕು. ಯಾಕೆ? ಯಾಕೆ ಅಂದ್ರೆ ದೇಶದ ಅಭಿವೃದ್ಧಿಗೋಸ್ಕರ, ಈ ದೇಶದ ಹಿಂದೂಸ್ತಾನ ಭದ್ರತೆಗೋಸ್ಕರ, ದೇಶದ ರಕ್ಷಣೆಗೋಸ್ಕರ. ಇಡೀ ಈ ಸಾರಿ ಚುನಾವಣೆ ಪಾಯಿಂಟಲ್ಲಿ
ಫೈಟ್ ಇರುತ್ತೆ. ಫೈಟ್ ಇದ್ರೂ ನಮ್ಮ ಸುಧಾಕರ್ ಅವರು 100ಕ್ಕೆ 100 ಗೆಲ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.